HAL ಏರ್ಪೋರ್ಟ್ ಮತ್ತೆ ರೀಓಪನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ತೇಜಸ್ವಿ ಸೂರ್ಯ ಅವರ ಸ್ಟೇಟ್ಮೆಂಟ್. HAL ಏರ್ಪೋರ್ಟ್ ರೀಓಪನ್ಗೆ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ HAL ವಿಮಾನ ನಿಲ್ದಾಣದ ಅಗತ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿರುವ ಪಬ್ಲಿಕ್ ಅಕೌಂಟ್ ಕಮಿಟಿಗೂ ಕೂಡ ಈ ಸಂಬಂಧಿತವಾಗಿ ಮನವಿಯನ್ನ ಮಾಡಿದ್ದಾರೆ. ಎರಡನೇ ಏರ್ಪೋರ್ಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಲ್ಲಾಗಬೇಕು, ನೆಲಮಂಗಲದಲ್ಲಿ ಆಗಬೇಕಾ ಅಥವಾ ಬೆಂಗಳೂರು ದಕ್ಷಿಣದಲ್ಲಿ ಆಗಬೇಕಾ ಅನ್ನುವಂಥ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇರೋ ಏರ್ಪೋರ್ಟನ್ನು ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. BIALಗೂ ಕೂಡ ಈ ಕುರಿತಾಗಿ ಮನವಿಯನ್ನು ಮಾಡಿದ್ದೀನಿ, ಅವರ ಜೊತೆಗೂ ಮಾತುಕತೆಯನ್ನು ನಡೆಸಿದ್ದೀನಿ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ತೆರೆಯೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇದೇ ಹೊತ್ತಿನಲ್ಲಿ ಮೂರನೇ ಏರ್ಪೋರ್ಟ್ ಆದರೂ ಕೂಡ ಪರವಾಗಿಲ್ಲ. ಆದರೆ ಈ ಸುದೀರ್ಘ ಟ್ರಾವೆಲ್ ಏನು ಮಾಡ್ತಾರೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ, ಆ ಅವಧಿ ಏನಿದೆ ಅದು ಕಡಿತವಾಗುತ್ತೆ. ಇರೋ ಏರ್ಪೋರ್ಟ್ನ ಈ ರೀತಿ ವ್ಯರ್ಥ ಮಾಡೋದ್ರಲ್ಲಿ ಏನು ಮೀನಿಂಗ್ ಇದೆ ಅಂತ ಅವ್ರು ಕೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. HAL ಏರ್ಪೋರ್ಟ್ನ ಕೇವಲ ಗಣ್ಯರ ವಿಮಾನ ಹಾರಾಟಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ವಾಣಿಜ್ಯಕ್ಕೂ ಕೂಡ ಇದರ ಅನುಕೂಲ ಆಗಬೇಕು ಅನ್ನೋದು ಸಂಸದ ತೇಜಸ್ವಿ ಸೂರ್ಯ ಅವರ ಆಗ್ರಹ. ಈ ಸಂಬಂಧಿತವಾಗಿ ಅವರು ಏನು ಮಾತುಕತೆ ನಡೆಸಿದ್ದಾರಂತೆ, ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ, ಹೇಗೆ? ದಿವ್ಯಾ, ಈಗ ಸಂಸದರು ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹಿಂದೆಯೇ ಕೈಗಾರಿಕೋದ್ಯಮಿಗಳು ತುಂಬ ಮನವಿಯನ್ನು ಮಾಡಿದ್ರು. HAL ಏರ್ಪೋರ್ಟನ್ನು ರೀಓಪನ್ ಮಾಡಿದ್ರೆ ಸಾಕಷ್ಟು ಇದರಿಂದ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಈಗ ಆ ಭಾಗದಿಂದ ಬೆಂಗಳೂರು ದಕ್ಷಿಣದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರಬೇಕಂದ್ರೆ ಮಿನಿಮಮ್ 2.5 ಗಂಟೆ ಅಷ್ಟು ಕಾಲ ಬೇಕಾಗುತ್ತೆ. IT ಟೆಕ್ ಪಾರ್ಕ್ ಬೆಂಗಳೂರು ದಕ್ಷಿಣ, ಹಾಗಾಗಿ ಅಟ್ಲೀಸ್ಟ್ ಅದನ್ನು ಪುನರಾರಂಭ ಮಾಡಿ ಅನ್ನುವಂತಹ ಬೇಡಿಕೆಗಳು ಸಾಕಷ್ಟು ಕೇಳಿ ಬಂದಿದ್ವು. ಈಗ ಪಬ್ಲಿಕ್ ಅಕೌಂಟ್ ಕಮಿಟಿಗೂ ಕೂಡ ಸಂಸದ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ವಹಣೆ ಮಾಡ್ತಾ ಇರುವಂತಹ BIAL ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಒಂದು ಒಪ್ಪಂದ ಇದೆ. ಅದರ ಪ್ರಕಾರ ಆ ಒಂದು 25 ವರ್ಷಗಳ ಕಾಲ ಯಾವುದೇ ರೀತಿ 150 ಆ ಕೆಂಪೇಗೌಡ ಏರ್ಪೋರ್ಟ್ನ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇರೊಂದು ವಿಮಾನವನ್ನು ಅಪ್ಗ್ರೇಡ್ ಮಾಡುವಂತಿಲ್ಲ ಅಥವಾ ಆರಂಭ ಮಾಡುವಂತಿಲ್ಲ ಅನ್ನುವಂತಹ ಒಂದು ನಿಯಮಾವಳಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ 2033ಕ್ಕೆ ಆ ಒಪ್ಪಂದ ಅಂತ್ಯ ಆಗುತ್ತೆ. ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ನಾಗರಿಕರಿಗೆ ವಾಣಿಜ್ಯ ಉದ್ದೇಶಗಳಿಗೆ HAL ವಿಮಾನ ನಿಲ್ದಾಣ ಓಪನ್ ಆಗಬೇಕು ಅನ್ನುವಂಥದ್ದು ಆಗ್ರಹ ಆಗಿದೆ. ಇದರ ಮಧ್ಯೆ ಈಗ ಬೆಂಗಳೂರಿಗೆ ಮಗದೊಂದು ಏರ್ಪೋರ್ಟ್ ಕೂಡ ನಿರ್ಮಾಣ ಆಗುತ್ತೆ. ಸೊ ಅದು ಬಿಡದಿ ಅಥವಾ ನೆಲಮಂಗಲ ಆ ರೀತಿಯ ಚರ್ಚೆಗಳು ನಡೀತಾ ಇದೆ. ಆದರೆ ಈಗ ಬಿಡದಿ ಭಾಗ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಗ್ಲೋಬಲ್ ಸಿಟಿ ಅಂತ ಬೆಂಗಳೂರು ಕರ್ಕೊಂಡಿದೆ. ಈಗ ಬೇರೆ ಬೇರೆ ಅಮೆರಿಕ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಪ್ಯಾರಿಸ್ ಆಗಿರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಏರ್ಪೋರ್ಟ್ಗಳಿದ್ದಾವೆ. ಹಾಗಾಗಿ ಬೆಂಗಳೂರಲ್ಲೂ ಕೂಡ ಆಗಲಿ ಅದೇ ರೀತಿ ಏರ್ಪೋರ್ಟ್ಗಳು ಅನ್ನುವಂಥದ್ದು ಸಂಸದರ ವಾದ. ಬಹುಶಃ ಬೆಂಗಳೂರಿನ ನಾಗರಿಕರಿಗೂ ಕೂಡ ಇದು ಅಗತ್ಯವಾಗಿರುವಂತಹ ಏರ್ಪೋರ್ಟ್ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.